ಎಲ್ಲರೂ ಯಂಗ್ ಜನ್ರೇಷನ್ ಮತ್ತು ಪ್ರಬುದ್ಧರು ಇದ್ದಾರೆ. ವಯಸ್ಸಿಗೆ 16-18 ವಯಸ್ಸಿನವರು ಅಲ್ಲ, ಜೊತೆಗೆ 20-25 ಎಡಬಲದಲ್ಲಿದ್ದಂಥವ್ರು, 30 ಒಳಗಿದ್ದಂಥವ್ರು ಎಲ್ಲ ಆಟಗಾರರು ಕೂಡಿದ್ದಾರೆ. ಇದರಿಂದಾಗಿ ಟೀಮ್ಗೆ ಇನ್ನೂ ಹೊಸತನ ಬಂದದ. ಇಂಥ ದಿಶೆಯಲ್ಲೇ ಇವತ್ತು ಗಂಭೀರ ಆದರೂ ಸಹಿತ ಮತ್ತು ಅಜಿತ್ ಅಗರ್ಕರ್ ಅವರು ಸಹಿತ ಒಂದು ಕೆಲವೊಂದು ಮಾತುಗಳನ್ನು ಮಾತಾಡಿದ್ದಾರೆ. ಏನಪ್ಪ ಅಂತಂದ್ರೆ, ನಾವು ಒಂದಿಷ್ಟು ಗೆಲ್ಲಬಹುದು, ಮತ್ತೊಂದಿಷ್ಟು ಸೋಲಬಹುದು ಅನ್ನುವಂಥ ಮಾತನ್ನು ಗಂಭೀರ ಹೇಳ್ತಾ ಇದ್ದಾರೆ. ಆದರೆ ನಾವೆಂದೂ ಶರಣಾಗತರಾಗುವುದಿಲ್ಲ, ನಾವೆಂದೂ ಶರಣಾಗತರಾಗಿ ಸೋತು ಹೋಗುವಂಥದ್ದಲ್ಲ. ಅಮೋಘವಾಗಿ ಆಡಿದ್ದೀರಿ ಹುಡುಗರೇ ಅಂತೇಳಿ ಹುರಿದುಂಬಿಸಿದ್ದಾರೆ ನಮ್ಗೆ ಗೌತಮ್ ಗಂಭೀರ್ ಅವರು. ಅದೇ ಮಾತನ್ನು ನಮ್ಮ ಅಜಿತ್ ಅಗರ್ಕರ್ ಅವರು ಹೇಳಿದ್ದಾರೆ. ಒಟ್ಟಾರೆಯಾಗಿ ಇಡೀ ವಿಶ್ವದ ಇವತ್ತಿನ ದಿಗ್ಗಜ ಆಟಗಾರರು ಭಾರತದ ಈ ಡೆವಲಪ್ಮೆಂಟನ್ನು ಒಳ್ಳೆಯ ಆತುರದ ಕಣ್ಣಿಂದ, ಅದೇ ಕಾಲಕ್ಕೆ ಒಂದು ಕುತೂಹಲ ಕಣ್ಣಿಂದ ಇದು ಎಲ್ಲಿವರೆಗೆ ಮುಂದುವರಿಬಹುದು ಅನ್ನೋಂಥ ದೃಷ್ಟಿಯಲ್ಲಿ ಇಟ್ಕೊಂಡು ಸಹಿತ ಚರ್ಚೆ ಮಾಡ್ತಾಯಿದ್ದಾರೆ. ಅದೇನೋ ಆಗಲಿ, ಇವತ್ತು ನಮ್ಮ ಭಾರತ ತಂಡ ವಿಶ್ವದ 3ನೇ ನಂಬರ್ ಸ್ಥಾನಕ್ಕೆ ಬಂದು ನಿಂತದ. ಅದು ಹೊರೆಯದ ಟೀಮ್. ಮೋಸ್ಟ್ಲಿ ಒಂದು ಎಲ್ಲರೂ 5-10 ವರ್ಷ ಆಡುವಂಥವ್ರು ಇದ್ದಾರೆ. ಬಟ್ ಅದರೊಳಗೆ ಕೆಲವೊಬ್ಬರು ರಿಟೈರ್ ಆಗಿ ಹೋಗುವಂಥವ್ರು ಹೋಗ್ಬೋದಿಲ್ಲ ಅಂತೆಲ್ಲ ಹೋಗ್ತಾರೋ ಅಂತೂ ಅಷ್ಟೇ ಸತ್ಯದ. ಯಾಕಂದರೆ ಎಲ್ಲರೂ ಒಂದೇ ರೀತಿಯ ಒಂದೇ ಮಟ್ಟದ ಒಂದು ಕ್ವಾಲಿಟಿ